ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್ ಆಫ್ ಬ್ಯಾಕ್ಪ್ಯಾಕ್ ವಿತ್ ಎಮ್. ಇವತ್ತು ನಾನು ಯಾವುದೇ ಜಾಗಕ್ಕೆ ಕರ್ಕೊಂಡು ಹೋಗಿಲ್ಲ, ಯಾವುದೇ ಪ್ಲೇಸ್ನ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಇವತ್ತು ನಾನು ಬ್ಯಾಂಗ್ಳೂರಲ್ಲಿ 4th ಬ್ರಾಂಚ್ ಓಪನ್ ಆಗಿರೋ IKEA ಸ್ಟೋರಿಗೆ ಕರ್ಕೊಂಡು ಬಂದಿದ್ದೀನಿ ನಿಮ್ಮನ್ನೆಲ್ಲ. ಎಸ್, ಇಂಡಿಯಾದಲ್ಲಿ 4th ಬ್ರಾಂಚ್ ಬ್ಯಾಂಗ್ಳೂರಲ್ಲಿ ಓಪನ್ ಆಗಿದೆ ಆ್ಯಂಡ್ ನಿಮ್ಮೆಲ್ಲರ ಹತ್ರನೇ ಓಪನ್ ಆಗಿದೆ. ಸೊ ಈ ವ್ಲಾಗಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ IKEA ಸ್ಟೋರ್ ಒಳಗಡೆ ಏನೇನು ಪ್ರಾಡಕ್ಟ್ಸ್ ಇದೆ, ಎಷ್ಟೆಷ್ಟು ಕಡಿಮೆ ಬೆಲೆಗೆ ಸಿಕ್ಕಿದೆ ಆ್ಯಂಡ್ ಎಷ್ಟು ವರ್ತ್ ಇದೆ. ಸೊ ಆದಷ್ಟು ನಾನು ಇನ್ನು ಓಪನಿಂಗ್ ಬಂದು 22nd ಜೂನ್ ಇರೋದು. ನಾನು 3 days ಮುಂಚೆನೇ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು. ಸೊ ಎಂಟ್ರಿ ಆಯಿತು ಪಾರ್ಕಿಂಗ್ ಲಾಟಿಂದ ಒಳಗಡೆ. ಸೊ ಐ ಥಿಂಕ್ ಇನ್ನು ಮಾಸ್ಕ್ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೊ ನೀವು ಮಕ್ಕಳನ್ನ ಕರ್ಕೊಂಡು ಬಂದರೆ IKEAದಲ್ಲಿ ನೀವು ಶಾಪಿಂಗ್ ಮಾಡೋದಾ, ಒಂದು ಕಡೆ ಮಕ್ಕಳನ್ನ ನೋಡ್ಕೊಳ್ಳೋದಾ ಅನ್ನೋದೊಂದು ಟೆನ್ಷನ್ ಇರುತ್ತೆ. ಬಟ್ ಇವರೇ ಮಕ್ಕಳಿಗೆ ಅಂತ ಒಂದು ಪ್ಲೇ ಏರಿಯಾ ಮಾಡಿಟ್ಬಿಟ್ಟಿದ್ದಾರೆ. ಸೊ ಇದು ವೆಡ್ನೆಸ್ಡೇಯಿಂದ ಓಪನ್ ಆಗ್ತಿರೋದಲ್ವ. ಸೊ ಸದ್ಯಕ್ಕೆ ಯಾರೂ ಮಕ್ಕಳಿಲ್ಲ ಒಳಗಡೆ. ವೆಡ್ನೆಸ್ಡೇಯಿಂದ ಆಬ್ವಿಯಸ್ಲಿ ಮಕ್ಕಳಿರ್ತಾರೆ ಒಳಗಡೆ. ಸೊ ನಿಮ್ಮೆಲ್ಲರಿಗೋಸ್ಕರ ನಾನು ವೆಡ್ನೆಸ್ಡೇ 22nd ಜೂನ್ ಇದು ಓಪನಿಂಗ್ ಇರೋದು. ಬಟ್ ನಾನಿವತ್ತು ಸಂಡೇನೇ ಬಂದಿದ್ದೀನಿ. ಸ್ವಲ್ಪ ಜನ ಕಡಿಮೆ ಇರ್ತಾರೆ ಆ್ಯಂಡ್ ನಿಮಗೂ ಒಂದಷ್ಟು ಐಡಿಯಾಸ್ ಸಿಗಲಿ ಅಂತ ಹೇಳಿ. ಸೊ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಕಡಿಮೆ ಬೆಲೆಗೆ ಯಾವ್ದ್ಯಾವ್ದಿದೆ ಅನ್ನೋದನ್ನು ನೋಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇವತ್ತು ಸಂಡೇ ಆದರೂ ತುಂಬ ಜನ ಇದ್ದಾರೆ. ಪಾರ್ಕಿಂಗ್ಗೆ 2 ಲೆವೆಲ್ಸ್ ಇದೆ ಆ್ಯಂಡ್ 1 ಲೆವೆಲ್ನ ಕಂಪ್ಲೀಟ್ಲಿ ಬಿಲ್ಲಿಂಗ್ಗೆ ಅಂತಲೇ ಒಂದು ಫುಲ್ ಲೆವೆಲ್ನ ಬಿಟ್ಬಿಟ್ಟಿದ್ದಾರೆ. ಅದು ಕಂಪ್ಲೀಟ್ ಬಿಲ್ಲಿಂಗ್ ಆ್ಯಂಡ್ ಎಕ್ಸಿಟ್ಗೆ. ಆ್ಯಂಡ್ ಲೆವೆಲ್ 2 ಅಲ್ಲಿ ನಿಮಗೆ ಶೋರೂಮ್ ಇದೆ. 1 to 9 ಶೋರೂಮ್ಸ್ ಇದೆ ಆ್ಯಂಡ್ ಒಂದು ಸ್ವಿಡಿಷ್ ರೆಸ್ಟೋರೆಂಟ್ ಕೂಡ ಇದೆ. ಸೊ ಸ್ವಿಡಿಷ್ ರೆಸ್ಟೋರೆಂಟ್ ಯಾಕಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. IKEA ಅಂತ ಆಗಿರೋದು ಅದು ಒಂದು ಸ್ವಿಡಿಷ್ ಕಂಪನಿ. ಫೌಂಡರ್ ಬಂದು ಒಬ್ಬ ಸ್ವಿಡಿಷ್. ಇದು ನೋಡಿ, ಇದು ಪೋರ್ಟೇಬಲ್ ಸ್ಟ್ಯಾಂಡ್ ಇದು. ಸೊ ಈ ಸ್ಟ್ಯಾಂಡ್ದು ಕಾಸ್ಟ್ ಏನಿಲ್ಲ ಅಂದರೂ 2289 rupees ಆಗುತ್ತೆ ಇದು ಸ್ಟ್ಯಾಂಡು. ಸೊ ಅದಕ್ಕೆ ಇದನ್ನು ಅಟ್ಯಾಚ್ ಮಾಡಿಕೊಂಡು ಆರಾಮಾಗಿ ಇಟ್ಕೋಬೋದು. ಸೊ ಇದು ನೋಡಿ, ಇದು ಪ್ಲ್ಯಾಂಟ್ಸ್ಗಳು ಇಡೋದಕ್ಕೆ 99 rupees ಇದೆ. ಒಂದು ತುಂಬ ಸ್ಟೈಲಿಶ್, ತುಂಬ ಚೆನ್ನಾಗಿದೆ. ಸೊ ಇದ್ರೊಳಗಡೆ ಈ ಪ್ಲ್ಯಾಂಟ್ನ ತೆಗೆದು ಇಡೋದು ಅಷ್ಟೇ, ರೆಡಿ ಆಯಿತು. ನಾನು ಎಲ್ಲ ಪ್ರಾಡಕ್ಟ್ಸ್ ಮೇಲೂ ನಾನು ಒಂದಂತೂ ಕಂಪಲ್ಸರಿ ಅಬ್ಸರ್ವ್ ಮಾಡಿದ್ದೇನೆಂದರೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಮೇಡ್ ಇನ್ ಇಂಡಿಯಾ ಅಂತ ಇತ್ತು. ಈ ಮೇಡ್ ಇನ್ ಇಂಡಿಯಾ ಅಂತ ಸ್ಟಿಕ್ಕರ್ಸ್ ಇದೆ ಇದರಲ್ಲಿ ನೋಡಿ. ಆಲ್ರೆಡಿ ಕಿಡ್ಸ್ ಇಲ್ಲಿಬ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಕಿಡ್ಸ್ಗೆ ಅಂತ ಇದು ಮಾಡಿರೋದು ತುಂಬ ಚೆನ್ನಾಗಿದೆ. ಡಿಡ್ ಯು ಲೈಕ್ ದಿಸ್? ಯು ಲೈಕ್ ದಿಸ್? ಅಯ್ಯೋ, ಆನೆ ಹಿಂಗಾಗಿದೆ ಪಾಪಚ್ಚಿ. ಹಾಯ್, ಕೂತ್ಕೋ ಸರಿಯಾಗಿ.
ಇದ್ರದ್ದು ಕಾಸ್ಟ್ ಎಷ್ಟಾಗುತ್ತೆ ಗೊತ್ತಾ ಮಾಡ್ಕೊಳ್ಬೇಕು ಅಂದರೆ 1,08,000 rupees ಅಂದಾಜಾಗುತ್ತೆ. ಸೊ ಅದು ಕೊಟೇಶನ್ ಪ್ರೈಸ್ ಇಲ್ಲೇ ಹಾಕ್ಬಿಟ್ಟಿರ್ತಾರೆ, ಏನೇನು ಇನ್ಕ್ಲೂಡ್ಸ್ ಇದೆ ಅಂತಲೂ ಇಲ್ಲೇ ಇದೆ. ಸೊ ನಿಮ್ಮದು ಆಫೀಸ್ ಸ್ಪೇಸ್ ಆಗಲಿ ಮನೇಲಿ ಯಾವುದಾದ್ರೂ ಒಂದು ಈ ಥರ ಮಾಡಿಸ್ಕೋಬೇಕು ಅಂದರೆ ಆ ಸ್ಕ್ವೇರ್ ಮೀಟರ್ನ ತೊಗೊಂಡು ಬಂದು ಇವರಿಗೆ ಅದ್ರ ಅಳತೆ ತೊಗೊಂಡು ಬಂದುಬಿಟ್ರೆ ಸೊ ನಿಮ್ಮ ಮುಂದೆನೇ ಒಂದು 3D ಡಯಾಗ್ರಾಮಲ್ಲಿ ನಿಮಗೆ ಯಾವ ಕಲರ್ ಬೇಕು, ಯಾವ ಮೆಟೀರಿಯಲ್ ಬೇಕು ಎಲ್ಲ ಥರ ಡಯಾಗ್ರಾಮ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಅದನ್ನು ನೀವು ಯಾವ್ಯಾವ ಚೂಸ್ ಮಾಡ್ತೀರೋ ಅದ್ರ ಮೇಲೆ ಪ್ರೈಸಸ್ ವೇರಿಯೇಷನ್ ಆಗ್ತಾವೆ. ನಿಜ ಹೇಳ್ಬೇಕಂದ್ರೆ ನನಗೆ ಇಷ್ಟೇ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಆಪ್ಷನ್ಸ್ ಒಂದು ಪ್ರಾಡಕ್ಟ್ಗೆ ಒಂದಲ್ಲ ಎರಡಲ್ಲ ಆಪ್ಷನ್ಸ್, ವೇರಿಯಸ್ ಆಪ್ಷನ್ಸ್ ಇದೆ. ಜನ ಕೂಡ ತುಂಬ ರಶ್ ಇದೆ. ನಾನು ಇವತ್ತು ಖಾಲಿ ಇರುತ್ತೆ ಅಂದ್ಕೊಂಡು ಬಂದೆ, ಬಟ್ ಸಿಕ್ಕಾಪಟ್ಟೆ ರಶ್ ಇದೆ. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಾಡಕ್ಟ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ. ಬಟ್ ಇನ್ನೂ ನಿಮ್ಗೆ ನೋಡಬೇಕಂದ್ರೆ ದಯವಿಟ್ಟು ನಾಗಸಂದ್ರಲ್ಲಿರೋ IKEA ಸ್ಟೋರಿಗೆ ಬಂದು ಒಂದು ವಿಸಿಟ್ ಕೊಟ್ಬಿಡಿ. ಸೊ ಸೆಕ್ಷನ್ಗಳಲ್ಲೂ ಈ ಥರ ಲೋವೆಸ್ಟ್ ಪ್ರೈಸ್ ಅಂತ ಒಂದು ಇರುತ್ತೆ. ಸೊ ಅಲ್ಲಿ ಆ ಸೆಕ್ಷನ್ನ ಆ್ಯಂಡ್ ಕಮ್ಮಿ ಬೆಲೆಯ ಐಟಮ್ಸ್ನ ಅಲ್ಲಿಟ್ಟಿರ್ತಾರೆ. ಸೊ ಎಲ್ಲೇ ಯಾವುದೇ ಸೆಕ್ಷನ್ಗೆ ಹೋದ್ರೂ ನಿಮಗೆ ಅದು ಲೋವೆಸ್ಟ್ ಪ್ರೈಸ್ ಅಂತ ಒಂದು ಕಾಣುತ್ತೆ. ಒಂದು ನೋಡಿ ಟೂಲ್ ಕಿಟ್ಟು, ಇದರಲ್ಲಿ ಏನೇನೆಲ್ಲ ಇದೆ ಕಾಣಿಸ್ತಿದೆ. ಹ್ಯಾಮರು, ಸ್ಕ್ರೂ ಡ್ರೈವರು, ಒಂದು ಏನೇನೋ ಅದ್ರ ಹೆಸರೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತು. ಸೊ ಇದ್ರದ್ದು ಕಾಸ್ಟ್ ಒಂದು 599 rupees ಇದೆ. ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಸೆಟಪ್ಸ್ ಇದೆ, ಸೋಫಾ, ಬೆಡ್ರೂಮ್ಗೆ, ಲಿವಿಂಗ್ ರೂಮ್ಗೆಲ್ಲ. ಆ್ಯಂಡ್ ಲೆವೆಲ್ 1ಅಲ್ಲಿ ಅದು ಲೆವೆಲ್ 1, 2 ಆಯಿತು. ಲೆವೆಲ್ 1ಅಲ್ಲಿ ನಮಗೆ ಟಿಫನ್ ಬಾಕ್ಸಸ್ಸು, ಲಿಡ್ಸು ಆ್ಯಂಡ್ ಸ್ಪ್ಯಾಚುಲಾಗಳು, ಈ ಥರ ಮನೆಗೆ ಏನೇನು ಬಿಡಿ ಬಿಡಿ ಐಟಮ್ಸ್ ಬೇಕು ಅದೆಲ್ಲ ಲೆವೆಲ್ 1ಅಲ್ಲಿದೆ. ಸೊ ಸದ್ಯಕ್ಕೆ ಇಲ್ಲಿದ್ದೀನಿ. ಲೆವೆಲ್ 1ಅಲ್ಲಿ ಸ್ಟಾರ್ಟಿಂಗ್ 60 rupees ಐಟಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ನೋಡಿ ಕ್ಲಿಪ್ಸ್ ಎಲ್ಲ, ಇದು 80 rupeesಗೆ ಇದು ಕ್ಲಿಪ್ಸು. ಕ್ಲಿಪ್ ಕ್ವಾಲಿಟಿ ಚೆನ್ನಾಗಿದೆ. ಆಚೆ ಬಂದೆ, ಲಾಸ್ಟ್ ಬೇಬಿ ಸೆಕ್ಷನ್ ಎಲ್ಲ ಆದಮೇಲೆ. ಸೊ ಇಲ್ಲಿ ಸ್ವೀಡಿಷ್ ರೆಸ್ಟೋರೆಂಟ್ ಅಂತ ಇದೆಯಂತೆ. ಮೆನು ಏನೇನಿದೆ ನೋಡೋಣ. ಸೊ ಒಂದು ಲೈಟಾಗಿ ಕಾಫಿ ತೊಗೊಳ್ಳೋಣ ಅಂತು. ತುಂಬ ಆಲ್ರೆಡಿ ರಶ್ ಆಗೋಗಿದೆ. ತಿನ್ನೋದಕ್ಕೆ ಇಷ್ಟು ದೊಡ್ಡ ಹಾಲ್ ಮಾಡಿದ್ದಾರೆ. ಸೊ ನಾನು ಸ್ಟಾರ್ಟಿಂಗ್ ಬಂದಾಗ ಅಂದ್ಕೊಂಡೆ ಏನಕ್ಕೆ ಹಿಂಗೆ ಮಾಡಿದ್ದಾರೆ, ಜನ ಶಾಪಿಂಗ್ ಮಾಡ್ತಾರೆ ಹೋಗ್ತಾರಲ್ವ ಅಂತ. ಬಟ್ ಇವಾಗ ಗೊತ್ತಾಯಿತು, ಶಾಪಿಂಗ್ ಮಾಡೋದಕ್ಕಿಂತ ಜಾಸ್ತಿ ಜನ ಇಲ್ಲಿ ಬಂದು ತಿಂತಾರೆ ಅಂತ. ಅಷ್ಟು ಬ್ಯುಸಿ ಇದೆ. ಕ್ಯೂ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಟ್ರಾಲಿ ತೊಗೋಬೇಕು, ಪ್ಲೇಟ್ಸ್ ಎಲ್ಲ ನಾವು ಇಟ್ಕೋಬೇಕು. ಫಸ್ಟ್ ಐಟಮ್ಸ್ ಹಾಕೋಬೇಕು, ಆಮೇಲೆ ಲಾಸ್ಟಲ್ಲಿ ಹೋಗಿ ಅಲ್ಲಿ ಬಿಲ್ ಮಾಡಿಸ್ಬೇಕು. ಆ್ಯಂಡ್ ಇನ್ನೊಂದು, ನೀವು ಐಕಿಯಾಗೆ ಬರ್ತಿದ್ದೀರಾ ಅಂತಂದರೆ ಜಸ್ಟ್ ವಿಂಡೋ ಶಾಪಿಂಗ್ ಥರ ಬರ್ತಿದ್ದೀರಾ ಅಂದರೆ ನಿಮಗೆ ಮಿನಿಮಮ್ ಒಂದು 2 to 3 hours ಬೇಕೇ ಬೇಕು ನಿಮಗೆ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದರೆ. ಅದರಲ್ಲೂ ನೀವು ಯಾವುದಾದ್ರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಬರ್ತಿದ್ದೀರಾ ಅಂದರೆ ನೀವು ಆಲ್ಮೋಸ್ಟ್ ಅರ್ಧ ದಿನ ಇಲ್ಲ ಒಂದು ದಿನ ಪೂರ್ತಿ ನೀವು ಎತ್ತಿಡಬೇಕಾಗುತ್ತೆ. ಯಾಕಂದರೆ ಅಷ್ಟು ತಲೆ ಕೆಟ್ಟೋಗುತ್ತೆ, ಅಷ್ಟು ಆಪ್ಷನ್ಸ್ ಇರುತ್ತೆ. ಬಿಕಾಸ್ ನಿಮ್ಗೆ ಒಂದು ಲಿವಿಂಗ್ ರೂಮ್ನ ನೀವು ಡಿಸೈನ್ ಮಾಡಬೇಕಂದ್ರೆ ಸೊ ಯಾವ್ಯಾವ ಸೆಕ್ಷನ್ ಇದೆ, ಬೆಡ್ರೂಮ್ ಸೆಕ್ಷನ್, ಸೋಫಾ ಸೆಕ್ಷನ್, ಅಲ್ಲೆಲ್ಲ ಸಪೋರ್ಟಿಂಗ್ ಸ್ಟಾಫ್ಸ್ ಇರ್ತಾರೆ. ಸೊ ಅವ್ರಿಗೆ ನಾವು ಹೋಗಿ ನಮ್ಮ ಲಿವಿಂಗ್ ರೂಮ್ದು ಸೈಜ್ ಏನಿದೆ ಅದನ್ನು ಕೊಟ್ಟರೆ ಅವರು ನಮ್ಮ ಮುಂದೆನೇ ಒಂದು 3D ಡಯಾಗ್ರಾಮ್ ಮಾಡಿ ಅಲ್ಲಿ ಯಾವ ಕರ್ಟನ್ಸ್ ಬೇಕು, ಯಾವ ಸೋಫಾಸ್ ಬೇಕು, ಯಾವ ಕಲರ್ ನಮ್ಮ ಟೇಸ್ಟ್ ಇದೆ, ಸೊ ಕಂಪ್ಲೀಟಾಗಿ ರೆಡಿ ಮಾಡಿ ಕೊಡ್ತಾರೆ. ಸೊ ಆ ಒಂದು ಸರ್ವಿಸ್ ಎಲ್ಲೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲ. ಬಟ್ ಇದನ್ನು ನೋಡಿ ನಂಗೆ ತುಂಬ ಖುಷಿ, ತುಂಬ ಇಂಪ್ರೆಸಿವ್ ಅನಿಸ್ತು. ಇಲ್ಲಿಗೆ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ, ನಾಗಸಂದ್ರ ಮೆಟ್ರೋ ಸ್ಟೇಷನ್. ಆ್ಯಂಡ್ ಟ್ರಾವೆಲಿಂಗು ಅಷ್ಟೇ
ಯಾವುದೇ ಹೆಕ್ಟಿಕ್ ಇಲ್ಲ, ಬಸ್ಸಲ್ಲಿ ಬರಬೇಕು, ಟ್ರಾಫಿಕ್ ಇರುತ್ತೆ, ಅದು ಇದು ಅಂತ. ಒನ್ ಆ್ಯಂಡ್ ಓನ್ಲಿ ಸಿಂಪಲ್ ವೇ ಇಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಥ್ರೂ ನಮ್ಮ ಮೆಟ್ರೋ. ಸೊ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡೇ ಇದಿರೋದ್ರಿಂದ ಬಿಲ್ಲಿಂಗ್ ಸೆಕ್ಷನಿಗೆ ಬಂದಿದ್ದೀನಿ. ಎಸ್, 13 ಕೌಂಟರ್ಸ್ ಇದೆ ಆ್ಯಂಡ್ ತುಂಬ ಸಫಿಷಿಯೆಂಟ್ ಆಗಿದೆ, ಜಾಗನೂ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಎಸ್, ಇವಾಗ ಎಕ್ಸಿಟ್ ಆಗ್ತಾಯಿದ್ದೀನಿ. ಲೆಟ್ಸ್ ಗೋ ಔಟ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇದೇ ಥರ ಯಾವುದಾದ್ರೂ ಸ್ಪೆಷಲ್ ಆಗಿರೋದು ತೊಗೊಂಡು ಬರ್ತೀನಿ. ಏನಾದರೂ ಚೆನ್ನಾಗಿಲ್ಲ ಈ ವ್ಲಾಗ್ ಅಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನನ್ನ ಥ್ರೋಟ್ ಹಾಳಾಗಿದೆ, ನಂಗೆ ಥ್ರೋಟ್ ಇನ್ಫೆಕ್ಷನ್ ಆಗಿ ನಂಗೆ ಹುಷಾರಿಲ್ಲ. ಬಟ್ ನಂಗೆ ತುಂಬ ಸಮಾಧಾನ ಇದೆ, ನಾನು ಆದಷ್ಟು ಎಲ್ಲ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ.